32 ಕಾರ್ ಅಂತೀರಿ. ಕೆಲವು ನಗರಗಳು 4 ರಿಂದ 6 ನಗರಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅನ್ನುವಂತ ಯೋಚನೆಯಲ್ಲಿ ಇದ್ರಂತೆ. 32 ಕಾರ್ನಲ್ಲಿ ಅದೇ 2900 kgಯನ್ನ ಸ್ಫೋಟಕವನ್ನು ವಶಕ್ಕೆ ಪಡ್ಕೊಂಡ್ರಲ್ಲ, ಅದು ಟೋಟಲ್ ಆಗಿ 3200 kg ಅಂತೆ. ಅದರಲ್ಲಿ 80 kg ಅಲ್ಲಿ ಹೋಗ್ಬಿಡ್ತು. 2900 ಸೀಸ್ ಮಾಡಿದ್ರು. 220 kg ಸಿಗಬೇಕಾಗಿದೆ, ಅದನ್ನು ಹುಡುಕ್ತಾ ಇದ್ದಾರೆ. ಆದರೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿರೋದು 6 ಸ್ಥಳಗಳಲ್ಲಿ 32 ಕಾರ್ಗಳನ್ನ ಈಗ ದೆಹಲಿಯಲ್ಲಿ ಮಾಡಿದ ರೀತಿಯಲ್ಲೇ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಯಾರಿದಕ್ಕೆ ರೂವಾರಿ, ಹೇಗೆ ಅದನ್ನು ಹುಡುಕುವಂತ ಕೆಲಸ ಮಾಡಿದ್ರು? ಬ್ರಿಲಿಯಂಟ್ ವರ್ಕ್ ಡನ್ ಬೈ ಪೊಲೀಸ್, ಆರ್ಮಿ, ಯಾರೇ ಇರ್ಬೋದು. ದ ಗ್ರೇಟ್ ಜಾಬ್ ನೋಡಿ. ಕಾರ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರ ಸಂಖ್ಯೆ 13ಕ್ಕೆ ಏರಿಕೆ. ಕಾರಿನಲ್ಲಿದ್ದು ಟೆರರ್ ಡಾಕ್ಟರ್ ಉಮರ್ ಅನ್ನೋದು ದೃಢ. ಉಗ್ರನ ಸತ್ಯ ಬಿಚ್ಚಿಟ್ಟ ಡಿಎನ್ಎ ಪರೀಕ್ಷೆಯ ವರದಿ. ರಾಷ್ಟ್ರ ರಾಜಧಾನಿ ನವದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟದಲ್ಲಿ ಮೃತರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಕಾರು ಬಾಂಬ್ ಸ್ಫೋಟದ ತನಿಖೆ ಮುಂದುವರೆದಿದೆ. ಈಗ ಮತ್ತೊಂದು ಪ್ರಮುಖ ಸಂಗತಿ ಬೆಳಕಿಗೆ ಬಂದಿದೆ. ಈ ನಡುವೆ ಘಟನೆ ವೇಳೆ ಹ್ಯುಂಡೈ i20 ಕಾರನ್ನು ಚಲಾಯಿಸುತ್ತಿದ್ದು ಡಾಕ್ಟರ್ ಉಮರ್ ಉನ್ ನಬಿ ಅನ್ನೋದು ವಿಜ್ಞಾನ ಪರೀಕ್ಷಾ ವರದಿಯಿಂದ ಬಹಿರಂಗಗೊಂಡಿದೆ. ಕಾರು ಸ್ಫೋಟದ ರೂವಾರಿ ಉಗ್ರ ಡಾಕ್ಟರ್ ಉಮರ್ ಗುರುತು ಪತ್ತೆಯಾಗಿದೆ. ಕೆಂಪುಕೋಟೆ ಬಳಿ ಸ್ಫೋಟಗೊಂಡ i20 ಕಾರನ್ನು ಚಲಾಯಿಸುತ್ತಿದ್ದು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಉಮರ್ ಅನ್ನೋದು ಗೊತ್ತಾಗಿದೆ. ಸ್ಫೋಟಗೊಂಡ ಕಾರಿನಲ್ಲಿದ್ದ ಶವ ಟೆರರ್ ಡಾಕ್ಟರ್ ಉಮರ್ನದ್ದೇ ಅಂತ ಡಿಎನ್ಎ ಪರೀಕ್ಷೆಯಲ್ಲಿ ಇದು ದೃಢಪಟ್ಟಿದೆ. ತನಿಖಾ ಸಂಸ್ಥೆಗಳು ಡಾಕ್ಟರ್ ಉಮರ್ ತಾಯಿಯ ಡಿಎನ್ಎ ಮಾದರಿಗಳನ್ನು i20 ಕಾರಿನಿಂದ ವಶಪಡಿಸಿಕೊಂಡ ಮೂಳೆಗಳು ಮತ್ತು ಹಲ್ಲುಗಳ ಡಿಎನ್ಎ ಮಾದರಿಗಳೊಂದಿಗೆ ಹೋಲಿಸಿವೆ. ಸ್ಫೋಟದ ಪ್ರಮುಖ ರೂವಾರಿ ಈ ಡಾಕ್ಟರ್ ಉಮರ್ ನಬಿ ಅನ್ನುವಂಥದ್ದು ಇದೀಗ ಬೆಳಕಿಗೆ ಬರ್ತಾ ಇದೆ. ಆತನೊಬ್ಬನೇ i20 ಕಾರನ್ನು ಡ್ರೈವ್ ಮಾಡಿಕೊಂಡು ದೆಹಲಿಯನ್ನು ಪ್ರವೇಶ ಮಾಡಿದ್ದ. ಅದರಲ್ಲಿ ಸ್ಫೋಟಕಗಳನ್ನು ಕೂಡ ತುಂಬಿಸಿಕೊಂಡು ಬಂದಿದ್ದ. ಸೊ ಆ ಒಂದು ಕಾರಿನಲ್ಲಿ ಆ ಒಂದು ಮೃತದೇಹ ಕೂಡ ಪತ್ತೆಯಾಗಿತ್ತು. ಅದನ್ನು ಬೇರೆ ಬೇರೆ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು DNA ಪರೀಕ್ಷೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅದು ಡಾಕ್ಟರ್ ಉಮರ್ ನಬಿ ಅನ್ನುವಂಥದ್ದೇ ಗೊತ್ತಾಗಿದೆ. ಸೊ DNA ಪರೀಕ್ಷೆಯಲ್ಲಿ ಕೂಡ ಇದೀಗ ದೃಢವಾಗಿದೆ. ಸೊ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಸಂಚನ್ನ ರೂಪಿಸಿದ್ರು ಅನ್ನುವಂಥದ್ದು ಕೂಡ ಇದೀಗ ತನಿಖೆಯಲ್ಲಿ ಬಯಲಿಗೆ ಬಂದಿದೆ. ಅಂದಹಾಗೆ ಡಾಕ್ಟರ್ ಉಮರ್ ಫರೀದಾಬಾದ್ ಮತ್ತು ದೆಹಲಿ ನಡುವಿನ ಪ್ರಯಾಣವನ್ನ ಹೆಚ್ಚು ಮಾಡಿದ್ದನಂತೆ. ರಾಮಲೀಲಾ ಮೈದಾನ ಮತ್ತು ಸುನೇಹ್ರಿ ಮಸೀದಿಗಳಿಗೆ ಭೇಟಿ ನೀಡುತ್ತಿದ್ದ ಉಮರ್ ಕೆಲಸ ವಿಷಯದಲ್ಲಿ ಕೆಟ್ಟ ಉದ್ಯೋಗಿಯಾಗಿಯೇ ಕಾಣಿಸಿಕೊಂಡಿದ್ದು ದಿನೇ ದಿನೇ ಒಂದಲ್ಲ ಒಂದು ದೂರುಗಳು ಬರುತ್ತಲೇ ಇದ್ವಂತೆ. ಟೆರರ್ ಉಮರ್ನ ಮತ್ತೊಂದು ಸಿಸಿಟಿವಿ ಬಯಲು. ಬ್ಲಾಸ್ಟ್ ಮುನ್ನ ಮಸೀದಿಗೆ ಭೇಟಿ ಕೊಟ್ಟಿದ್ದ ಡೆಡ್ಲಿ ಡಾಕ್ಟರ್. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆ ಬಳಿ ಸೋಮವಾರ ಸಂಜೆ ಸಂಭವಿಸಿದ ಕಾರು ಸ್ಫೋಟ ಪ್ರಕರಣದ ತನಿಖೆ ನಡೆಸುತ್ತಿರುವ ತನಿಖಾ ಸಂಸ್ಥೆಗಳು ಸಾಕಷ್ಟು ಮಾಹಿತಿಗಳನ್ನು ಹೊರತೆಗೆಯುತ್ತಿದ್ದಾರೆ. ದೆಹಲಿ ಪೊಲೀಸರು ಸುಮಾರು 50 ಸ್ಥಳಗಳ 2000ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದಾರೆ. ದೆಹಲಿ ಸ್ಫೋಟದ ಆರೋಪಿ ಡಾಕ್ಟರ್ ಉಮರ್ ನವೆಂಬರ್ 10ರಂದು ಕೆಂಪುಕೋಟೆ ಆವರಣ ತಲುಪುವ ಮುನ್ನ ದೆಹಲಿಯ ಹಲವು ಕಡೆಗಳಲ್ಲಿ ಸುತ್ತಾಡಿದ್ದ. ಸ್ಫೋಟಕ್ಕೂ ಮುನ್ನ ಉಮರ್ ನವೆಂಬರ್ 10ರಂದು ಮಧ್ಯಾಹ್ನ 2:30 ಸುಮಾರಿಗೆ ರಾಮಲೀಲಾ ಮೈದಾನಕ್ಕೆ ಸಮೀಪವಿರುವ ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಅಲ್ಲಿ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಕಳೆದಿದ್ದ. ನಂತರ ಸುನೇಹ್ರಿ ಮಸೀದಿ ಬಳಿಯ ಕೆಂಪುಕೋಟೆ ಪಾರ್ಕಿಂಗ್ಗೆ ತೆರಳಿ ಕಾರು ಪಾರ್ಕ್ ಮಾಡಿದ್ದ. ದೆಹಲಿ ಪೊಲೀಸರ ಮ್ಯಾಪಿಂಗ್ ಪ್ರಕಾರ ಸ್ಫೋಟದ ಆರೋಪಿ ಮಧ್ಯಾಹ್ನ 3 ಗಂಟೆಯ ಮುನ್ನ ದೆಹಲಿಯ ಅನೇಕ ಕಡೆಗಳಲ್ಲಿ ಕಾರು ಚಲಾಯಿಸಿದ್ದ ಎನ್ನಲಾಗಿದೆ. ಬಾದರ್ಪುರ್ ಗಡಿಯ ಮೂಲಕ ದೆಹಲಿ ತಲುಪಿದ್ದಾನೆ. ಆಗ್ನೇಯ ಜಿಲ್ಲೆಯಿಂದ ಪೂರ್ವ ಜಿಲ್ಲೆಗೆ, ನಂತರ ಕೇಂದ್ರ ಜಿಲ್ಲೆಯ ರಿಂಗ್ ರಸ್ತೆಗೆ ಹೋಗಿದ್ದಾನೆ. ಅಲ್ಲಿಂದ ಉತ್ತರ ಜಿಲ್ಲೆಗೆ ಹೋಗಿದ್ದು ನಂತರ ವಾಯುವ್ಯ ಜಿಲ್ಲೆಯ ಅಶೋಕ್ ವಿಹಾರ್ಗೆ ಹೋಗಿದ್ದಾನೆ. ಅಲ್ಲಿ ಊಟ ಮಾಡಲು ಕಾರ್ ನಿಲ್ಲಿಸಿದ್ದಾನೆ. ಅಲ್ಲಿಂದ ಆತ ಸೆಂಟ್ರಲ್ ಜಿಲ್ಲೆಗೆ ವಾಪಸ್ಸಾಗಿದ್ದು ಅಲ್ಲಿ ಮಸೀದಿಗೆ ಭೇಟಿ ನೀಡಿದ್ದಾನೆ. ಉಮರ್ ಚಲನವಲನದ ಮತ್ತಷ್ಟು ವಿಡಿಯೋಗಳು ಲಭ್ಯವಾಗಿವೆ. ಅಂದಹಾಗೆ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇಯ ಬಸ್ ನಿಲ್ದಾಣದಲ್ಲಿ ಕಾರು ನಿಲ್ಲಿಸಿ ರಾತ್ರಿಯಿಡೀ ಕಾರಿನಲ್ಲಿಯೇ ಕಳೆದಿದ್ದ ಎನ್ನಲಾಗಿದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಕಾರನ್ನ ಸ್ಫೋಟಿಸುವ ಮುನ್ನ ಡಾಕ್ಟರ್ ಉಮರ್ ಏನೆಲ್ಲ ಮಾಡಿದ್ದ, ಎಲ್ಲಿಗೆ ಭೇಟಿ ಕೊಟ್ಟಿದ್ದ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕುವಂಥದ್ದನ್ನ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಆತ ಎಲ್ಲೆಲ್ಲಿ ಸಂಚರಿಸಿದ್ದ ಅನ್ನುವಂಥ ಫುಟ್ ಪ್ರಿಂಟ್ ಅಂದರೆ ಹೆಜ್ಜೆಯ ಗುರುತುಗಳನ್ನು ಸಂಗ್ರಹಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಬದರ್ಪುರ್ ಬಾರ್ಡರ್ನಿಂದ ದೆಹಲಿ ಪ್ರವೇಶವನ್ನು ಮಾಡುವಂತಹ ಡಾಕ್ಟರ್ ಉಮರ್ ಯಾವ್ಯಾವ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದ, ಎಷ್ಟೊತ್ತು ಸಮಯವನ್ನು ಕಳೆದಿದ್ದ, ಎಲ್ಲೆಲ್ಲಿ ಈ ಒಂದು i20 ವಾಹನ ನಿಂತಿತ್ತು, ಯಾವ ಕಾರಣಕ್ಕೆ ನಿಂತಿತ್ತು, ಅಲ್ಲಿಯ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಈಗ ಸಂಗ್ರಹಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ತನಿಖಾಧಿಕಾರಿಗಳ ಮಾಹಿತಿಯ ಪ್ರಕಾರ ಕನಾಟ್ ಪ್ಲೇಸ್ ಸೇರಿದಂತೆ ಬೇರೆ ಬೇರೆ ಸೆಂಟ್ರಲ್ ದಿಲ್ಲಿ, ವಾಯುವ್ಯ, ಈಶಾನ್ಯ ಹೀಗೆ ಬೇರೆ ಬೇರೆ ದೆಹಲಿಯ ಭಾಗಗಳಲ್ಲಿ ಸಂಚರಿಸಿ ಅದಾದ ಬಳಿಕ ಆತ ಕೆಂಪುಕೋಟೆಯನ್ನು ತಲುಪಿದ್ದ ಅನ್ನುವಂಥದ್ದು ಈಗ ತನಿಖೆಯಲ್ಲಿ ತಿಳಿದು ಬರ್ತಾ ಇದೆ.
ಒಂದಲ್ಲ ಎರಡಲ್ಲ 32 ಕಾರು ಸ್ಫೋಟಕ್ಕೆ ಪ್ಲಾನ್. 32 ಕಾರು ಬಳಸಿ ಏಕಕಾಲದಲ್ಲಿ ಸ್ಫೋಟಕ್ಕೆ ಸ್ಕೆಚ್. ಹಳೆ ಕಾರುಗಳನ್ನು ಖರೀದಿಸಿ ಸ್ಫೋಟಕವಿಡಲು ಸಂಚು. ಕೆಂಪುಕೋಟೆ ಕಾರು ಸ್ಫೋಟದ ಕ್ಷಿಪ್ರಗತಿಯ ತನಿಖೆ ಕೈಗೊಂಡಿರುವ ತನಿಖಾ ತಂಡಗಳಿಗೆ ದೊಡ್ಡ ದೊಡ್ಡ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಿವೆ. ಅಂದಹಾಗೆ ಈ ಉಗ್ರರು ಸ್ಫೋಟಕ್ಕೆ ಭಾರಿ ಸಂಚು ರೂಪಿಸಿದ್ದು ಒಂದಲ್ಲ ಎರಡಲ್ಲ 32 ಕಾರು ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ದರಂತೆ. ಹಳೆ ಕಾರುಗಳನ್ನು ಖರೀದಿಸಿ ಸ್ಫೋಟಕ ಇಡೋಕೆ ಅವುಗಳನ್ನ ಮಾಡಿಫೈ ಮಾಡಲು ಪ್ಲಾನ್ ಮಾಡಿದ್ರು. 4 ನಗರಗಳಲ್ಲಿ 32 ಕಾರು ಬಳಸಿ ಏಕಕಾಲದಲ್ಲಿ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ದಾರಂತೆ. ದೇಶದ ಪ್ರಮುಖ 4 ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು ಈ ಟೆರರಿಸ್ಟ್ ಗ್ಯಾಂಗ್. ಸೊ ಅದಕ್ಕಂತಾನೆ ಬ್ಲೂ ಪ್ರಿಂಟ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ರು. ಸುಮಾರು 32 ಹಳೆಯ ಕಾರುಗಳನ್ನು ಕೂಡ ಖರೀದಿ ಮಾಡಿದ್ರು. ಆಯಾ ನಗರದ ಧಾರ್ಮಿಕ ಕೇಂದ್ರಗಳು ಜೊತೆಗೆ ಜನಸಂದಣಿ ಇರುವಂತಹ ಪ್ರದೇಶಗಳನ್ನು ಬ್ಲೂ ಪ್ರಿಂಟ್ನಲ್ಲಿ ಆ್ಯಡ್ ಆನ್ ಮಾಡಲಾಗಿತ್ತು. ಈ ಮೂಲಕವಾಗಿ ದೇಶದಲ್ಲಿ ಬೃಹತ್ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ದೆಹಲಿ ಸ್ಫೋಟ ಸ್ಕೆಚ್. ಮತ್ತೊಂದು ಕಾರು ಪತ್ತೆ. ಅಲ್ ಫಲಾಹ್ ವಿವಿ ಪಾರ್ಕಿಂಗ್ನಲ್ಲಿ ಬ್ರೆಜಾ ಕಾರ್ ಪತ್ತೆ. ಈ ಮೊದಲೇ ಹೇಳಿದ ಹಾಗೆ ದೆಹಲಿ ಸ್ಫೋಟದಲ್ಲಿ 4 ಕಾರುಗಳು ಬಳಕೆಯಾಗಿರೋದು ತನಿಖೆ ವೇಳೆ ಗೊತ್ತಾಗಿತ್ತು. ಉಮರಿದ i20 ಕಾರು ಬ್ಲಾಸ್ಟ್ ಆಗಿದ್ರೆ ಕೆಂಪು ಇಕೋ ಸ್ಪೋರ್ಟ್ಸ್ ಕಾರು ನಿನ್ನೆ ಫರೀದಾಬಾದ್ನಲ್ಲಿ ಪತ್ತೆಯಾಗಿತ್ತು. ಇದೀಗ ಬ್ರೆಜಾ ಕಾರು ಪತ್ತೆಯಾಗಿದೆ. ಟೆರರ್ ಲೇಡಿ ಡಾಕ್ಟರ್ ಶಾಹೀನ್ ಶಾಹಿದ್ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುವ ಕಾರು ಇದಾಗಿದೆ. ಫರೀದಾಬಾದ್ನ ಅಲ್ ಫಲಾಹ್ ವಿವಿ ಪಾರ್ಕಿಂಗ್ ಲಾಟ್ನಲ್ಲಿ ಈ ಕಾರು ಪತ್ತೆಯಾಗಿದೆ. 2900 ಕೆಜಿ ಸ್ಫೋಟಕ ಇಟ್ಟ ಸ್ಥಳದಲ್ಲಿ ಪಬ್ಲಿಕ್ ಟಿವಿ. ಫತೇಪುರ್ನಲ್ಲಿರುವ ಮನೆಯಿಂದ ಗ್ರೌಂಡ್ ರಿಪೋರ್ಟ್. ಇನ್ನು ಪಬ್ಲಿಕ್ ಟಿವಿ ಫರೀದಾಬಾದ್ನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಅಮೋನಿಯಂ ನೈಟ್ರೇಟ್ ಪತ್ತೆಯಾದ ಫರೀದಾಬಾದ್ನ ಫತೇಪುರ್ನಲ್ಲಿರುವ ಮನೆಯಿಂದ ಪಬ್ಲಿಕ್ ಟಿವಿ ವರದಿ ಮಾಡಿದೆ. ನಿರ್ಜನ ಪ್ರದೇಶದಲ್ಲಿ ಹಳೆಯ ಮನೆ ಇದಾಗಿದ್ದು ಇದೇ ಮನೆಯಲ್ಲಿ 2900 ಕೆಜಿ ಅಮೋನಿಯಂ ನೈಟ್ರೇಟ್ ಇಡಲಾಗಿತ್ತು. ಈ ಪಾಳು ಬಿದ್ದ ಮನೆಗೆ ಮುಜಾಮಿಲ್ ವೈದ್ಯ ಶಾಹೀನ್ ಪದೇ ಪದೇ ಭೇಟಿ ನೀಡ್ತಾ ಇದ್ರು. ಸ್ಫೋಟಕ್ಕೆ ಬೇಕಾದ ಕಚ್ಚಾ ವಸ್ತುಗಳ ಶೇಖರಣೆಗೆ ಯಾವ ಸೌಲಭ್ಯವೂ ಇಲ್ಲದ ಈ ಮನೆ ಬಳಕೆ ಮಾಡಿದ್ದರು. ಸರಿಸುಮಾರು 2900 ಕೆಜಿಯಷ್ಟು ಅಮೋನಿಯಂನ ಕಳೆದ 2 ದಿನಗಳ ಹಿಂದೆ ಭದ್ರತಾ ತಂಡಗಳು ವಶಪಡಿಸಿಕೊಂಡಿದ್ವು. ಈ ವಶಪಡಿಸಿಕೊಂಡಿರುವಂತಹ ಸ್ಥಳದಲ್ಲೇ ಇವತ್ತು ಪಬ್ಲಿಕ್ ಟಿವಿ ಇದೆ. ಇಲ್ಲಿರುವಂತಹ ಪ್ರದೇಶ ಹೇಗಿದೆ, ಇಲ್ಲಿನ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದೀನಿ. ಕಳೆದ 2 ದಿನಗಳ ಹಿಂದೆ 2900 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಅನ್ನ ಈ ಮನೆಯಿಂದ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಭದ್ರತಾ ಪಡೆಗಳು ಮಾಡಿದ್ವು. ಅಲ್ ಫಲಾಹ್ ಕಾಲೇಜ್ ಏನಿದೆ ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಒಂದು ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಈ ಮನೆಯನ್ನ ಬಾಡಿಗೆ ಪಡೆದಿದ್ದಾರೆ. ನೋಡಿ, ಈ ಮನೆಗೆ ಸಂಪರ್ಕಿಸಬಹುದಾದಂತಹ ರಸ್ತೆಯ ಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಒಂದು ಪ್ರಾಪರ್ ರೋಡ್ ಕೂಡ ಇಲ್ಲ. ನೀವು ಇಲ್ಲಿ ಬರಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟು ಗಲ್ಲಿಗಳನ್ನ ಸುತ್ತಿ ಒಳಗಡೆ ಬರಬೇಕಾದಂತಹ ಅನಿವಾರ್ಯತೆ ಇದೆ. ಈ ಮನೆಯಲ್ಲಿ ಮೊನ್ನೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ ಹರಿಯಾಣ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ 2900 ಕೆಜಿಯಷ್ಟು ಅಮೋನಿಯಂನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆ ಮನೆಯ ಚಿತ್ರಣ ನೋಡಿ ಹೇಗಿದೆ. ಸರಿಸುಮಾರು 600 ರಿಂದ 700 ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಾಣ ಮಾಡಿದಂತ ಮನೆ ಆಗಿರುವಂತದ್ದು. ಒಟ್ಟು 3 ರೂಮ್ಗಳು ಈ ಒಂದು ಮನೆಯಲ್ಲಿ ಇರುವಂತದ್ದನ್ನು ಕೂಡ ಗಮನಿಸಬಹುದು. ನೀವೀಗ ಮನೆಯ ಹಾಲ್ನ ಚಿತ್ರಣಗಳನ್ನು ಗಮನಿಸ್ತಾ ಇದ್ದೀರಿ. ಅದಕ್ಕೆ ಹೊಂದಿಕೊಂಡಂತೆ ಮತ್ತೊಂದು ರೂಮ್ ಇರುವಂತದ್ದು. ಈ ಮನೆ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಜನ ಇಲ್ಲಿ ಇರ್ಲಿಕ್ಕೆ ಯೋಗ್ಯವಾದಂತ ಸ್ಥಳ ಅಲ್ಲ. ಒಂದು ರೀತಿ ಪಾಳು ಬಿದ್ದ ಮನೆಯ ರೀತಿಯಲ್ಲಿ ಇರುವಂತದ್ದು. ಪ್ರಾಪರ್ ನಿಮಗೆ ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ವ್ಯವಸ್ಥೆ ಇಲ್ಲ. ನೀವು ಇಲ್ಲಿ ಜನರು ವಾಸ ಮಾಡಲಿಕ್ಕೆ ಸಾಧ್ಯ ಆಗದಂತಹ ಸನ್ನಿವೇಶಗಳಿದಾವೆ. ಒಂದು ರೀತಿ ಪಾಳು ಬಿದ್ದ ಮನೆಯಂತೆ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು. ನೀವೀಗ ಗಮನಿಸ್ತಾ ಇರುವಂತಹ ರೂಮ್ ಏನಿದೆ ಇದು ಬಹಳಷ್ಟು ಮಹತ್ವವಾದಂತಹ ರೂಮ್ ಆಗಿರುವಂಥದ್ದು. ಸರಿಸುಮಾರು 2900 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಏನಿದೆ ಇದೇ ಕೊಠಡಿಯಿಂದ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಸರಿಸುಮಾರು ದೊಡ್ಡ ಪ್ರಮಾಣದಲ್ಲಿ ದಾಳಿಗೆ ಯೋಜನೆಯನ್ನು ರೂಪಿಸಿ ಈ ಕೊಠಡಿಯಲ್ಲಿ ಎಲ್ಲವನ್ನು ಕೂಡ ಸ್ಟಾಕ್ ಮಾಡಿಡುವಂತ ಕೆಲಸ ಮಾಡಲಾಗಿತ್ತು. ಇದರ ಜೊತೆಗೆ ಡಾಕ್ಟರ್ ಮುಜಾಯಿಲ್ ಇನ್ನೊಂದು ರೂಮ್ ಅನ್ನು ಕೂಡ ಮಾಡಿಕೊಂಡಿದ್ದ. ಆ ರೂಮ್ನಲ್ಲೂ ಕೂಡ 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಕೂಡ ಪತ್ತೆಯಾಗಿತ್ತು. ಉಗ್ರ ಆದಿಲ್ ಮನೆಯಲ್ಲಿ ಫ್ಲೈಟ್ ಟಿಕೆಟ್ ಪತ್ತೆ. ಕಾರ್ಯಾಚರಣೆಯಲ್ಲೇ ಮತ್ತೆ 3 ಅರೆಸ್ಟ್. ಕಾರ್ ಬ್ಲಾಸ್ಟ್ ಸಂಬಂಧ ಉತ್ತರ ಪ್ರದೇಶ, ದೆಹಲಿ, ಹರಿಯಾಣ, ಜಮ್ಮು ಕಾಶ್ಮೀರದಲ್ಲಿ ತನಿಖಾ ತಂಡಗಳು ಬೇಟೆ ಮುಂದುವರಿಸಿವೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಮತ್ತಿಬ್ಬರು ವೈದ್ಯರನ್ನ ವಶಕ್ಕೆ ಪಡೆಯಲಾಗಿದೆ. ಇತ ಯುಪಿ ಎಟಿಎಸ್ನಿಂದ ಕಾನ್ಪುರದಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಆರಿಫ್ನನ್ನು ವಶಕ್ಕೆ ಪಡೆಯಲಾಗಿದೆ. ಈತ ಶಾಹೀನ್ ಪರ್ವೇಜ್ ಸಂಪರ್ಕದಲ್ಲಿದ್ದ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರ ಕಾರ್ಯಾಚರಣೆ ವೇಳೆ ಉಗ್ರ ಆದಿಲ್ ಮನೆಯಲ್ಲಿ ಫ್ಲೈಟ್ ಟಿಕೆಟ್ ಪತ್ತೆಯಾಗಿದೆ.
ಅಕ್ಟೋಬರ್ 31ರಂದು ಶ್ರೀನಗರ ಟು ದೆಹಲಿಗೆ ಟಿಕೆಟ್ ಬುಕ್ ಮಾಡಿದ್ದ. ಸ್ಫೋಟಕ್ಕೂ 10 ದಿನ ಮೊದಲೇ ಟಿಕೆಟ್ ಬುಕ್ ಮಾಡಿರೋದು ಗೊತ್ತಾಗಿದೆ. ಒಟ್ನಲ್ಲಿ ತನಿಖೆ ತೀವ್ರಗೊಂಡಿದ್ದು, ತನಿಖಾಧಿಕಾರಿಗಳು ಸ್ಫೋಟದ ಆಳಕ್ಕಿಳಿದು ಭಯಾನಕ ಸತ್ಯವನ್ನ ಹೊರಗೆಡವುತ್ತಿದ್ದಾರೆ. ತನಿಖೆ ಸಾಗಿದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.